ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಸಮಸ್ತ ಬಾಂಧವರಿಗೆ, ಉಡುಪಿ ಜಿಲ್ಲೆಯ ಎಲ್ಲ ನನ್ನ ಬಂಧು ಬಾಂಧವರಿಗೆ 70ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಬೆಳಗ್ಗೆಯಿಂದ ಒಂದು ಹಬ್ಬದ ಸಡಗರದ ಸಂಭ್ರಮದ ಈ ಒಂದು ದಿನವನ್ನು ಅತ್ಯಂತ ಸಂತೋಷದಿಂದ, ಅತ್ಯಂತ ಅಭಿಮಾನ ಹೆಮ್ಮೆಯಿಂದ ನಾವು ಇವತ್ತು ಅಜ್ಜರ ಕಾಡಿನಲ್ಲಿ ಆಚರಣೆ ಮಾಡಿದ್ದೀವಿ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಹಿತ್ಯ, ಕಲೆ, ನಮ್ಮ ಪರಂಪರೆಯನ್ನು, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಇವತ್ತು ಸಾಕ್ಷಿಯಾಗಿದ್ದೀವಿ. ಅತ್ಯಂತ ಆಕರ್ಷಣೀಯ ಪರೇಡ್ಗೂ ಕೂಡ ನಾವು ಸಾಕ್ಷಿಯಾಗಿದ್ದೀವಿ. ಧ್ವಜಾರೋಹಣ ಮಾಡಿ ಉಡುಪಿ ಜಿಲ್ಲೆಯ ಸಮಸ್ತ ಬಾಂಧವರಿಗೆ ಸಂದೇಶವನ್ನು ಕೂಡ ನಾನು ಕೋರಿದ್ದೀನಿ. ಒಟ್ಟಾಗಿಯಾಗಿ ಹೇಳಬೇಕು ಅಂತಂದರೆ ನಿಜವಾಗ್ಲೂ ಉಡುಪಿ ಜಿಲ್ಲೆ ದಿನದಿಂದ ದಿನ, ವರ್ಷದಿಂದ ವರ್ಷಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಪ್ರಗತಿ ಪಥದ ಹಾದಿಯಲ್ಲಿ ನನ್ನ ಜಿಲ್ಲೆ ಸಾಗ್ತಾ ಇರೋದನ್ನ ನೋಡಿದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ಇವತ್ತು ಕರ್ನಾಟಕದಲ್ಲಿ ಪ್ರತ್ಯೇಕ ಉತ್ತರ ಕರ್ನಾಟಕದ ಒಂದು ಭಾಗ ಕಲ್ಯಾಣ ರಾಜ್ಯ ಆಗಬೇಕು ಅಂತ ಫ್ಲಾಗ್ ಹಾಸ್ಟ್ ಎಲ್ಲ ಮಾಡಿ ಅರೆಸ್ಟ್ ಎಲ್ಲ ಆಗಿದ್ದಾರೆ. ಯಾಕೆ ಅದು ಆ ಥರದ ಕೂಗು ಕೇಳಿ ಬರ್ತಾ ಇದೆ? ನೋಡಿ, ಬಹಳಷ್ಟು ಪವಿತ್ರವಾದಂಥ ಕರ್ನಾಟಕ ರಾಜ್ಯೋತ್ಸವದ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಕರ್ನಾಟಕ ರಾಜ್ಯದ ಏಕೀಕರಣಕ್ಕೆ ಸಾಹಿತಿಗಳು, ಹಿರಿಯರು, ಪ್ರತಿಯೊಬ್ಬರು ಕೂಡ ಬಹಳಷ್ಟು ತ್ಯಾಗವನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಏಕೀಕರಣದ ಒಂದು ಫ್ಲ್ಯಾಗನ್ನು, ಕರ್ನಾಟಕವನ್ನು ನಾವು ಅತ್ಯಂತ ಸಂಭ್ರಮದಿಂದ ಸಂಭ್ರಮಿಸುತ್ತಿರುವಂಥ ಈ ಕ್ಷಣದಲ್ಲಿ ನಾನು ಅಂಥದ್ರ ಬಗ್ಗೆ ಮಾತನಾಡಲಿಕ್ಕೆ ಬಯಸೋದಿಲ್ಲ ಮತ್ತು ಅಂಥವರೆಗೆ ನಾನು ಸಪೋರ್ಟನ್ನು ಕೂಡ ಮಾಡೋದಿಲ್ಲ. ಯಾಕೆ ಒತ್ತಾಯ ಮಾಡ್ತಾರೆ ಅಂತ ಸರ್ಕಾರ ಅದನ್ನು ಮುಂದಿನ ದಿನದಲ್ಲಿ ನಾನು ಮಾತನಾಡ್ತೇನೆ. ಈ ಶುಭ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ಮಾತನಾಡ್ತೀನಿ. ಕನ್ನಡ ಎಲ್ಲ ನಮ್ಮ ಜನನಾಯಕರಿಗೆ ಯಾಕೆ ಅಪ್ಲೈ ಆಗೋದಿಲ್ಲ ಅಂತ ಇತ್ತೀಚೆಗೆ ಒಂದು ಯಾವ ಸಂಸ್ಕೃತಿ ಅದು ಅಂತ ಇಬ್ಬರು ರಾಜಕೀಯ ನಾಯಕರು ಮಾತನಾಡಿಕೊಂಡದ್ದು ಯಾವ ಕನ್ನಡ ಅದು ನಾನು ಇಬ್ಬರಿಗೂ ಕೂಡ ಒಂದು ಅಕ್ಕನ ಸ್ಥಾನದಲ್ಲಿ ನಿಂತು ಹೇಳಲಿಕ್ಕೆ ಬಯಸ್ತೇನೆ. ಭಾಳಷ್ಟು ನಿಮಗೆ ಗೊತ್ತು, ನನ್ನ ವಿಚಾರದಲ್ಲೂ ಕೂಡ ಭಾಳಷ್ಟು ಅಪಮಾನಗಳನ್ನು ನಾನು ಕೂಡ ಸಹನೆ ಮಾಡಿದ್ದೀನಿ. ಆದರೆ ರಾಜಕಾರಣದಲ್ಲಿ ಜನರು ನಮ್ಮನ್ನು ನೋಡ್ತಾರೆ, ಜನರು ನಮ್ಮ ಅಭಿಮಾನಿಗಳಾಗಿರ್ತಾರೆ, ನಮ್ಮನ್ನು ಫಾಲೋ ಮಾಡ್ತಾರೆ. ನಾವು ರೋಲ್ ಮಾಡೆಲ್ಗಳಾಗಬೇಕೇ ಹೊರತಾಗಿ ಜನರಿಗೆ ನಮ್ಮನ್ನು ಕಂಡ್ರೆ ಒಂದು ನಾಚಿಕೆ ಆಗುವಂಥ ಮನಸ್ಭಾವನೆ ಬರಬಾರ್ದು. ನಾನು ಪ್ರತಾಪ್ ಸಿಂಹ ಅವ್ರಿಗೂ ಹೇಳ್ತೀನಿ, ಪ್ರದೀಪ್ ಈಶ್ವರ್ಗೂ ಹೇಳ್ತೀನಿ, ನೀವು ಜನರನ್ನು ಪ್ರತಿನಿಧಿಸ್ತೀರಾ, ನಿಮ್ಮ ಆಚಾರ ವಿಚಾರ, ನಿಮ್ಮ ಭಾಷೆಯನ್ನು ಜನ ನೋಡ್ತಾ ಇದ್ದಾರೆ. ದಯಮಾಡಿ ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ. ನಿಮ್ಮ ತಂದೆಯನ್ನು, ನಿಮ್ಮ ತಾಯಿಯನ್ನು ಎಳ್ಕೊಂಡು ಬರೋದು ಯಾವ ಸಂಸ್ಕೃತಿ ಇದು? ನಿಮ್ಮ ವೈಯಕ್ತಿಕ ಇದು ಜನ ನೋಡಿ ಕೆಲವು ಜನ ತಮಾಷೆಯಾಗೂ ತಗೊಳ್ತಾ ಇದ್ದಾರೆ, ಕೆಲವು ಜನ ಏನಪ್ಪ ರಾಜಕಾರಣದಲ್ಲಿ ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂತ. ದಯಮಾಡಿ ಇಬ್ಬರು ಬುದ್ಧಿವಂತರು ಇದ್ದೀರಾ, ಇಬ್ಬರು ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ ಅಂತ ಒಬ್ಬ ಅಕ್ಕ ಆಗಿ ನಾನು ಹೇಳ್ತೀನಿ. ನವೆಂಬರ್ ಕ್ರಾಂತಿ ಇದ್ದ ಚರ್ಚೆ, ನವೆಂಬರ್ 1 ಬಂತು, ಕ್ರಾಂತಿ ಉಂಟಾ? ನವೆಂಬರ್ 20ಕ್ಕೆ ಏನಾದರೂ ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತೆ. ನವೆಂಬರದಲ್ಲಿ ಕ್ರಾಂತಿಯಾಗಲಿ ಶಾಂತಿಯಾಗಲಿ ಇದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ, ಪಕ್ಷದ AICC ಅಧ್ಯಕ್ಷರ ಗಮನಕ್ಕೆ ಬಿಟ್ಟಂಥ ವಿಚಾರ. ಏನು ಪಕ್ಷ ಹೇಳುತ್ತೋ ನನ್ನ ಸಮೇತ ನಾವು ಅದನ್ನು ಕೇಳಲಿಕ್ಕೆ ಸಿದ್ಧ. ಒಬ್ಬರು ಸಚಿವರಾಗಿದ್ದವರು ಅಗತ್ಯ ಬಿದ್ದರೆ ನಾವು ರಾಜೀನಾಮೆಗೆ ಸಿದ್ಧ, ಈ ಥರ ಎಲ್ಲ ಮಾತಾಡ್ತಾರೆ. ಖಂಡಿತವಾಗ್ಲೂ ಇವತ್ತು ಪಕ್ಷ ನಮಗೆ ಸೇವೆ ಮಾಡಿ, ಜನರ ಸೇವೆ ಮಾಡಿ ಅಂತ ನಮ್ಮಂಥವ್ರನ್ನ ಗುರುತಿಸಿ ಒಂದು ಅವಕಾಶವನ್ನು ಕೊಟ್ಟಿದೆ. ಭಾಳ ಸಂತೋಷದಿಂದ ಸೇವೆಯನ್ನು ಮಾಡಿದ್ವಿ. ನಾಳೆ ಪಕ್ಷ ನಮಗೆ ಇಲ್ಲ, ನಿಮ್ಮ ಕೆಲಸ ಬೇರೆ ಇದೆ ಮತ್ತೊಬ್ಬರಿಗೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಭಾಳಷ್ಟು ಸಂತೋಷದಿಂದ ನಾವು ಕೇಳಬೇಕಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ನಾವು ಪಕ್ಷದ ಶಿಸ್ತಿನ ಸಿಪಾಯಿ. ಡಿ. ಶಿವಕುಮಾರ್ ಅವರು ನಿನ್ನೆ ಒಂದು ಸಭೆಯಲ್ಲಿ ತ್ಯಾಗದ ಮಾತು, ಸೋನಿಯಾ ಗಾಂಧಿ ಅವರ ಉದಾಹರಣೆ ಎಲ್ಲ ಕೊಟ್ಟು ಮಾತಾಡಿದ್ದಾರೆ ಅಂತ, ಇದೇನಾದರೂ ಪರೋಕ್ಷ ಸಂದೇಶವ ಅಥವಾ ಕೇವಲ ಒಂದು ಮಾತಿಗೆ ಸೀಮಿತ ಆಗಿತ್ತು? ಯಾವತ್ತೂ ಇಲ್ಲ. DK ಶಿವಕುಮಾರ್ ಅವರು ಏನು ಮಾತನಾಡ್ತಾರೆ ಆ ರೀತಿ ನಡ್ಕೊಳ್ತಾರೆ, ಆ ರೀತಿ ಮಾಡಿ ತೋರಿಸ್ತಾರೆ. ಅವರು ಇವತ್ತಲ್ಲ, ಮುಂಚೆಯಿಂದನೂ ಕೂಡ ಸೋನಿಯಾ ಗಾಂಧಿಯವರ ತ್ಯಾಗದ ಮಾತನ್ನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪಕ್ಷದ ಸಂಘಟನೆಯ ಹೊತ್ತಿನಲ್ಲಿ ನಮಗೆ ಹೇಳ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ಬೇರೆ ಕಲ್ಪನೆ ಕಟ್ಟೋದು ಬೇಡ. ಗಾಂಧಿ ಪರಿವಾರ, ಅದು ಇಂದಿರಾ ಗಾಂಧೀಜಿಯವರು ಇರ್ಬೋದು, ರಾಜೀವ್ ಗಾಂಧೀಜಿ ಇರ್ಬೋದು, ಸೋನಿಯಾ ಗಾಂಧೀಜಿಯವರು ಇರ್ಬೋದು. ಸೊ ಅವರ ಬಗ್ಗೆ ಮಾತನಾಡೋದು ನಾವೆಲ್ಲರೂ ಗೊತ್ತು, ಅವರ ಇತಿಹಾಸನೂ ಗೊತ್ತು. ಸೊ ನಾವು ಮಾತನಾಡೋದಾಗಲಿ, ಪಕ್ಷದ ಅಧ್ಯಕ್ಷರಾಗಿ ಸೋನಿಯಾ ಗಾಂಧೀಜಿಯವರ ತ್ಯಾಗದ ಬಗ್ಗೆ ಮಾತನಾಡೋದನ್ನು ನಾನು ಸಮಂಜಸ ಮಾಡ್ತೀನಿ. ಅವರು ತ್ಯಾಗದ ಬಗ್ಗೆ ಮಾತನಾಡ್ತಾ ಅಂದರೆ ತುಂಬ ನಾನು ತ್ಯಾಗ ಮಾಡಿಯೇ ಕೆಲಸ ಮಾಡಿದ್ದೇನೆ KPCC ಆಗಿ, ತ್ಯಾಗಕ್ಕೆ ಬೆಲೆ ಇಲ್ವ? ಹಾಗಾದರೆ ಅವರು KPCC ಅಧ್ಯಕ್ಷ ಆಗಿ ರಾಜ್ಯ ಓಡಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ನೋಡಿ, ನೀವು ಯಾವುದೇ ರೀತಿಯ ಕ್ವಶನ್ಗಳನ್ನು ಕೇಳಿದ್ರು ನಮ್ಮ ಅಧ್ಯಕ್ಷರು ಯಾವ ಮಟ್ಟಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಂತ ತಮಗೂ ಗೊತ್ತು. ಸೊ ಅಧ್ಯಕ್ಷ ಶಿಷ್ಯಾಗಿ ನನ್ನ ಕಡೆಯಿಂದ ಯಾವ ಉತ್ತರ ಬರುತ್ತೆ ಅನ್ನೋದು ತಮಗೂ ಗೊತ್ತು.
ಒಂದು ಮೇಡಮ್, ಎಸ್ ಸಿ ಮಹದೇವನವರು ಹೇಳ್ತಾರೆ ಈ ನವೆಂಬರ್ ಕ್ರಾಂತಿ ಎಲ್ಲ ಬರೀ ಭ್ರಾಂತಿ ಅಂತ. ಯಾರ್ದು ಭ್ರಾಂತಿ? ನೋಡಿ, ಮಹದೇವಪ್ಪ ಸಾಹೇಬರು ನಮ್ಮ ಪಕ್ಷದ ಹಿರಿಯ ಮುಖಂಡರು, ನಮ್ಮ ಕ್ಯಾಬಿನೆಟ್ನಲ್ಲಿ ಅತ್ಯಂತ ಬುದ್ಧಿವಂತರು. ಸೊ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾನು ಕೂಡ ಅಂದ್ರೆ ಆ ಭ್ರಾಂತಿಯಲ್ಲಿ ಯಾರಿದೆ? ಬಿಜೆಪಿ ಇದೆಯಾ? ನಾನೇನು ಹೇಳ್ತೇನೆ, ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾನು ಎಂಡೋರ್ಸ್ ಮಾಡ್ತೀನಿ. SIT High Court has come up with a verdict like interim this that the investigation shouldn't happen till November 12th. So is it a setback regarding what? The Dharmasthala mass burial case. Is it kind of a setback for the government and SIT or something like that? ನೋಡಿ, ಏನು ಇವತ್ತು ಕೋರ್ಟು SITಗೆ ನಿರ್ಬಂಧನೆಯನ್ನು ಹೇರಿದೆ. ಕೋರ್ಟ್ನ ಆದೇಶವನ್ನು ನಾವು ಪಾಲಿಸಲೇಬೇಕಾಗಿದೆ. ಇಟ್ ಡಸಂಟ್ ಮೀನ್ ದಟ್ ಕಿ ಕೋರ್ಟ್ ಆದೇಶದಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಅಥವಾ ನಮ್ಮ ಇದಕ್ಕೆ ಹಿನ್ನಡೆ ಆಗಿ, ಡಸಂಟ್ ಮೀನ್ ದ್ಯಾಟ್. ಅವರು ಸ್ಟೇಯನ್ನು ಕೊಟ್ಟರೆ ಆ ಸ್ಟೇಯನ್ನು ವೆಕೆಂಟ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಸರ್ಕಾರದ ವತಿಯಿಂದ ಮಾಡ್ತಾರೆ. ಬಟ್ ಒಂದೇ ಒಂದು ಸತ್ಯ ಹೊರಗೆ ಬರಬೇಕು ಅಷ್ಟೇ. ಧರ್ಮಸ್ಥಳ ಪವಿತ್ರವಾಗಿದ್ದು ಪವಿತ್ರವಾಗಿ ಇದೆ ಅನ್ನುವಂಥ ಸಂದೇಶ ಬರಬೇಕು. ನಮ್ಮ ಜಿಲ್ಲೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಪೆಂಡಿಂಗ್ ಉಂಟು, ಜಿಲ್ಲಾಸ್ಪತ್ರೆ ಸಹಿತ. ಅದ್ರ ಬಗ್ಗೆ ತಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಏನು ಮಾಡ್ತೀರಿ ಅಂತೇಳಿ? ನೋಡಿ, ನಿನ್ನೆನೇ ನಾವು KDP ಮೀಟಿಂಗ್ನಲ್ಲಿ ಈ ಎಲ್ಲದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಭಾಳಷ್ಟು ಮಳೆಯಿಂದ ಬೆಳೆ ಹಾನಿಯಾಗಿದೆ, ರಸ್ತೆಗಳು ರೋಡ್ಗಳು ಭಾಳಷ್ಟು ಕೆಟ್ಟಿದ್ದಾವೆ. ಅದರಲ್ಲೂ ಜನವರಿನಲ್ಲಿ ಇಡೀ ಉಡುಪಿ ಸಿಟಿ ಪರ್ಯಾಯಗೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಸೊ ಇಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ MLAಗೆ 25 ಕೋಟಿ ಅನುದಾನವನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ನಾವು ಬಿಡುಗಡೆಯನ್ನು ಮಾಡಿದ್ದೀವಿ. ಜೊತೆಯಲ್ಲಿ ಪ್ರಗತಿ ಪಥ ಅಂತ ಹೇಳಿ 32 ಕಿಲೋಮೀಟರ್ ಒಂದು ಕಾನ್ಸ್ಟಿಟ್ಯುವೆನ್ಸಿಗೆ RDPRನಲ್ಲಿ 32 ಕಿಲೋಮೀಟರ್ ಪ್ರಗತಿ ಪಥವನ್ನು ಕೂಡ ನಾವು ಈಗಾಗಲೇ ಇದನ್ನು ಮಾಡಿದ್ದೀವಿ. ಸೊ ಆ 25 ಕೋಟಿ ಮತ್ತು 32 ಕಿಲೋಮೀಟರ್ನ ಪ್ರಗತಿ ಪಥ ಜೊತೆಯಲ್ಲಿ ಇನ್ನೂ ಬಹಳಷ್ಟು PWDನಲ್ಲಿ SCPTSP ಇರಬಹುದು, ಸಮಾಜ ಕಲ್ಯಾಣದಲ್ಲಿ SCPTSP ಇರಬಹುದು. ಸೊ ಭಾಳಷ್ಟು ಮೈನಾರಿಟಿ ಒಂದು ಫಂಡ್ ಇರ್ಬೋದು. ಸೊ ಅದೆಲ್ಲ ಬರುತ್ತೆ. ಮುಂದಿನ 6 ತಿಂಗಳಲ್ಲಿ ನನಗೆ ವಿಶ್ವಾಸ ಇದೆ, ಮುಂಬರುವಂಥ 6 ತಿಂಗಳೊಳಗಡೆ ಮತ್ತೆ ಉಡುಪಿಯ ಜಿಲ್ಲೆಯ ಅಭಿವೃದ್ಧಿ ಪಥ ಮುಂದುವರಿ. ಈ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟ ನಿಮ್ಮ ಇಲಾಖೆ ಅಲ್ಲ, ಆದರೆ ಈ ಟಾರ್ಗೆಟ್ ಕೊಟ್ಟಿರುವಂಥದ್ದು ಎಲ್ಲ ಬಾರ್ ಓನರ್ಸ್ ಎಲ್ಲ ಅಂದರೆ 2 ಪಟ್ಟು 4 ಪಟ್ಟು 10 ಪಟ್ಟು ಹೀಗೆಲ್ಲ ಕೊಟ್ಟಿದ್ದಾರೆ. ಅವರು ಪ್ರತಿಭಟನೆಗೂ ಸಿದ್ಧ ಆಗ್ತಾರೆ. ಯಾಕೆ ಅಷ್ಟು ಕೊರತೆ ಇದೆ? ಸಂಪನ್ಮೂಲದ ಕೊರತೆಯ ಕಾರಣಕ್ಕಾಗಿ? ನೋಡಿ, ಸಂಪನ್ಮೂಲದ ಕೊರತೆ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರಕ್ಕಿಲ್ಲ. ಸಂಪನ್ಮೂಲದ ಕೊರತೆ ಅಂತ ಅಂದಿದ್ರೆ ಅಭಿವೃದ್ಧಿ ಒಂದು ಕಡೆ ಆಗಿರ್ಬೋದು ಅಥವಾ ಪಂಚ ಗ್ಯಾರಂಟಿ ಒಂದು ಕಡೆ ಸರಾಗವಾಗಿ ಸಾಗ್ತಾ ಇದ್ದಾವೆ. ಇನ್ನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ, ಅದನ್ನು ತಿಳ್ಕೊಂಡು ನಾನು ಮಾತಾಡ್ತೀನಿ. ಮೇಡಮ್, ನೀವು ಮತ್ತೆ ಉಡುಪಿ ಉಸ್ತುವಾರಿಯಾಗಿ ಮುಂದುವರಿಬೇಕು ಅಂತ ಏನಾದರೂ ಹೇಳ್ತೀರಾ ಅಥವಾ ನಿಮ್ಮ ಗುರುಗಳು ಹೇಳಿದಾಗೆ ನೀವು? ಪಕ್ಷ ಏನು ನನಗೆ ಜವಾಬ್ದಾರಿಯನ್ನು ವಹಿಸುತ್ತೋ ನಾನು ಅದರ ಕಡೆ ಗಮನವನ್ನು ಕೊಡ್ತೀನಿ. ಆ ಶ್ರೀಕೃಷ್ಣನ ಪರಮಾತ್ಮನ ಕಡೆ ನಾನು ಬೇಡ್ಕೊಳ್ತೀನಿ, ಇನ್ನೂ ನಿನ್ನ ಸೇವೆಯನ್ನು ಮಾಡುವಂಥ ಭಾಗ್ಯ ಕೊಡುವಂಥ.